ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕಾಗಿತ್ತು 2013ರಲ್ಲಿ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪರಮೇಶ್ವರ್ಗೆ ಕೈ ತಪ್ಪಿತು. ಈ ಕೊರಗು ನಮಗೆ ಇನ್ನೂ ಇದೆ ಅಂತ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿದೆ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕಿಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತೂ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕಾಗಿತ್ತು 2013ರಲ್ಲಿ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪರಮೇಶ್ವರ್ಗೆ ಕೈ ತಪ್ಪಿತು. ಈ ಕೊರಗು ನಮಗೆ ಇನ್ನೂ ಇದೆ ಅಂತ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿದೆ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕಿಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತೂ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕಾಗಿತ್ತು 2013ರಲ್ಲಿ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪರಮೇಶ್ವರ್ಗೆ ಕೈ ತಪ್ಪಿತು. ಈ ಕೊರಗು ನಮಗೆ ಇನ್ನೂ ಇದೆ ಅಂತ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿದೆ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕಿಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತೂ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕಾಗಿತ್ತು 2013ರಲ್ಲಿ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪರಮೇಶ್ವರ್ಗೆ ಕೈ ತಪ್ಪಿತು. ಈ ಕೊರಗು ನಮಗೆ ಇನ್ನೂ ಇದೆ ಅಂತ ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿದೆ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕಿಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತೂ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ.
ಪರಮೇಶ್ವರ್ ಸಿಎಂ ಆಗಬೇಕಾಗಿತ್ತು 2013ರಲ್ಲಿ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪರಮೇಶ್ವರ್ಗೆ ಕೈ ತಪ್ಪಿತು. ಈ ಕೊರಗು ನಮಗೆ ಇನ್ನೂ ಇದೆ ಅಂತ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇವಾಗ ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿದೆ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕ್ಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತೂ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕಾಗಿತ್ತು 2013ರಲ್ಲಿ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪರಮೇಶ್ವರ್ಗೆ ಕೈ ತಪ್ಪಿತು. ಈ ಕೊರಗು ನಮಗೆ ಇನ್ನೂ ಇದೆ ಅಂತ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇವಾಗ ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿದೆ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕ್ಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತೂ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕಾಗಿತ್ತು 2013ರಲ್ಲಿ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪರಮೇಶ್ವರ್ಗೆ ಕೈ ತಪ್ಪಿತು. ಈ ಕೊರಗು ನಮಗೆ ಇನ್ನೂ ಇದೆ ಅಂತ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇವಾಗ ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿದೆ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕ್ಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತೂ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಪರಮೇಶ್ವರ್ ಸಿಎಂ ಸ್ಥಾನ ಕೇಳೋದರಲ್ಲಿ ತಪ್ಪೇನಿದೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣ ಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಸಿಎಂ ಆಗಬೇಕಾಗಿತ್ತು 2013ರಲ್ಲಿ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪರಮೇಶ್ವರ್ಗೆ ಕೈ ತಪ್ಪಿತು. ಈ ಕೊರಗು ನಮಗೆ ಇನ್ನೂ ಇದೆ ಅಂತ ಎಸ್.ಎನ್. ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇವಾಗ ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದಿರಿ, 3 ಬಾರಿ ಮುಕ್ತಾಯ ಆಗಿದೆ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕ್ಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತೂ ಇದೆ.